ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋನ ನಾನು ಮಂಡೇ ಅಂದರೆ ಸೋಮವಾರ ನೈಟಿಂದ ರೆಕಾರ್ಡ್ ಮಾಡಿದ್ದೀನಿ. ಸೋಮವಾರ ನಾನು ನೈಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅದು ಸ್ಟವ್ ಮೇಲೆ ಮತ್ತೆ ಹಾಲೆಲ್ಲ ಉಕ್ಕಿತ್ತು. ಅವತ್ತು ಮೊನ್ನೆ ಒಂದಿನ ಹಾಲೆಲ್ಲ ಉಕ್ಕಿ ಏನಾಗಿದೆ ಅಂದರೆ ಅದು ಜಾಸ್ತಿ ಇದಾಗಿಬಿಟ್ಟಿದೆ. ಹಾಗಾಗಿ ಇನ್ನೊಂದು ಸಲ ಮತ್ತೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದೆ. ಸಂಡೇ ಮಾಡಿದ್ದೆ, ಮತ್ತು ಇನ್ನೊಂದು ಸಲ ಮಾಡೋ ಥರ ಆಯಿತು. ಸೊ ಮಂಡೇ ನೈಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದೇಳುವಾಗ ಏನಾಗುತ್ತೆ ಅಂದರೆ ಫ್ರೆಶ್ ಆಗಿ ನೀಟಾಗಿ ಅನಿಸುತ್ತೆ ಕಿಚನೆಲ್ಲ. ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ನಾನು ಇಲ್ಲಿ ಒಬ್ಬರು ಆಂಟಿಗೆ ಹೇಳಿದ್ದೆ ಪಾತ್ರೆ ಮತ್ತು ಕ್ಲೀನ್ ಮಾಡಲಿಕ್ಕೆ. ಅವರು ಒಂದು ದಿನ ಏನೋ ಬಂದಿದ್ದರು, ಪಾತ್ರೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು. ಬಟ್ ನನಗೆ ಅಷ್ಟು ಪಾತ್ರೆ ಎಲ್ಲ ಹಾಗೆ ಎಣ್ಣೆ ಥರ ಅನಿಸಿತ್ತು, ಏನು ಅಷ್ಟಿಷ್ಟ ಆಗಲಿಲ್ಲ. ಆಮೇಲೆ ನಾನು ಅವ್ರಿಗೆ ಹೇಳಿದೆ ನಾನೇ ಪಾತ್ರೆ ವಾಶ್ ಮಾಡ್ಕೊತೀನಿ ಅಂತ. ಬಟ್ ಅವ್ರಿಗೂ ಕೂಡ ನನ್ನ ಟೈಮಿಂಗ್ ಸೆಟ್ ಆಗ್ತಾ ಇಲ್ಲ, ಬರ್ತಾರೆ ಇಲ್ವ ಗೊತ್ತಿಲ್ಲ. ಹಾಗೆ ಬೆಳಿಗ್ಗೆ ಇದು ಮಂಗಳವಾರ ಮಾರ್ನಿಂಗು. ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಇರೋ ವೆಜಿಟೇಬಲ್ಸ್ನೆಲ್ಲ ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಹಾಕಿದ್ದೀನಿ ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಈರುಳ್ಳಿ ಮತ್ತು ಮಶ್ರೂಮ್ ಹಾಕಿದ್ದೀನಿ. ಸೊ ಅದೆಲ್ಲ ಸ್ವಲ್ಪನೇ ಹಾಕಿ ನಾನು ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಹಾಗೆ ಜೊತೆಗೆ ಚಪಾತಿ ಎಲ್ಲರದ್ದು ಫೇವ್ರೆಟ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇರಲ್ಲ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಟ್ಲೀಸ್ಟ್ ಒಂದು 2 to 3 ಮಿನಿಟ್ಸ್ ಆದರೂ ವೀಡಿಯೋಸನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಪಲ್ಯ ಏನಿಲ್ಲ, ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅರಿಶಿನ, ಧನಿಯಾ ಹಾಗೆ ಖಾರದ ಪುಡಿನ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಬಾಕ್ಸಸ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 6:45ಗೆಲ್ಲ ನನಗೆ ಕಿಚನಿಂದ ಹೊರಗಡೆ ಬರಬೇಕು ಅಂತ ಟಾರ್ಗೆಟಲ್ಲಿ ಇರ್ತೀನಿ ನಾನು. ಒಂದೊಂದು ಸಲ 7 o'clock ಆಗುತ್ತೆ. ಇವಾಗ ವಿಂಟರ್ ಅಲ್ವಾ, ಹಾಗಾಗಿ ನಮಗೆ ಸ್ವಲ್ಪ 8:30ಗೆಲ್ಲ ನಾವು ಸ್ಕೂಲ್ಗೆ ಹೋಗಬೇಕು. ವಿಂಟರ್ ಮುಗ್ದಿದ ಮೇಲೆ ಸಮ್ಮರ್ ಬಂದ ಮೇಲೆ ಟೈಮಿಂಗ್ಸು ಬೇಗ ಅರ್ಲಿ ಅಂದರೆ ಬೇಗನೆ ಹೋಗೋ ಥರ ಸೆಟ್ ಆಗುತ್ತೆ. 7:30ಗೆಲ್ಲ ನಾವು ಹೋಗಬೇಕಾಗುತ್ತೆ. 7:30ಗೆ ಎಲ್ಲರೂ ಫ್ಯಾಮಿಲಿ ಮನೆಯಿಂದ ಹೊರಗಡೆ ಹೋಗ್ತೀವಿ. ಬಟ್ ಈವ್ನಿಂಗ್ ಮಾತ್ರ ನಾನು 4 o'clockಗೆ ಬರೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋ ಅಷ್ಟರಲ್ಲಿ 4:30 ಆಗಿಬಿಡುತ್ತೆ. ಇವಾಗ ಬಾಕ್ಸಸ್ನೆಲ್ಲ ಹಾಕಬೇಕು. ಈ ಮಕ್ಕಳಿಗೇನೆಂದರೆ ಬೆಳಿಗ್ಗೆ ಫ್ರೂಟ್ಸ್ ತಿಂತಾರೆ. ಒಂದು 10 o'clock ಆ ಟೈಮ್ಗೆ ಅವ್ರ ಸ್ಕೂಲಲ್ಲಿ. ಬೆಳಿಗ್ಗೆನೇ ಮನೆಯಿಂದ ಹೋಗುವಾಗ ಹಾಲು ಕುಡಿದ್ಬಿಟ್ಟು ಹೋಗ್ತಾರೆ. ಹಾಗೆ ಫ್ರೂಟ್ಸ್ ತಿಂದಿದ ಮೇಲೆ ಅವ್ರಿಗೆ 12:30ಗೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕಲ್ಲಿ ಸರಿಯಾಗಿ ರೈಸ್ ಎಲ್ಲ ಕೊಟ್ಟರೆ ಸರಿಯಾಗಿ ತಿನ್ನೋದೇ ಇಲ್ಲ ಇವರು. 4 o'clockವರೆಗೂ ಮಕ್ಕಳು ಸರಿಯಾಗಿ ತಿನ್ನಲಿಲ್ಲ ಅಂದರೆ ನನಗೇನೋ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಅವ್ರಿಗೆ ಏನು ಇಷ್ಟ, ಚಪಾತಿ ಇಷ್ಟ ಅಂದರೆ ಚಪಾತಿನೇ ಅವ್ರಿಗೆ ಕಳಿಸ್ತಾ ಇರ್ತೀನಿ. ಏನಪ್ಪ ಅಂತ ಹೇಳಿದರೆ ಇಲ್ಲಿ ಮಕ್ಕಳೆಲ್ಲರೂ ಚಪಾತಿ ತೊಗೊಂಬರ್ತಾರಲ್ವ, ಸೊ ಹಾಗಾಗಿ ಇವ್ರಿಗೆ ಅದನ್ನೇ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಯೂಶ್ವಲಿ ಇಲ್ಲಿ ಮಕ್ಳಿಗೇನೆಂದರೆ ಇವ್ರು ರೈಸ್ ತೊಗೊಂಡು ಹೋಗಿದರೆ ಇವ್ರ ರೈಸ್ ಅವ್ರಿಗೆ ಇಷ್ಟ ಆಗುತ್ತೆ, ಅವರೆಲ್ಲ ತಗೊಂಡು ತಿಂತಾರೆ ಕೊಡ ಅಂತ. ಬಟ್ ಇವ್ರಿಗೆ ಇಷ್ಟ ಇಲ್ಲ ಅದು. ಇಲ್ಲಾಂದರೆ ಇಡ್ಲಿ ದೋಸೆ ಏನಂದರೆ ಒಂದಿನ ಕೊಟ್ಟರೆ ತಿಂತಾರೆ, ನೆಕ್ಸ್ಟ್ ಡೇ ಮತ್ತೆ ನಾನು ಸೇಮ್ ಹಾಕಿದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಸರಿಯಾಗಿ ತಿನ್ನಲ್ಲ. ಸೊ ಅದನ್ನು ಕೂಡ ವೀಕ್ಲಿ ಒನ್ಸ್ ಕೊಟ್ಟರೆ ಮಾತ್ರ ಇವ್ರು ಇಂಟ್ರೆಸ್ಟಿಂದ ತಿನ್ನೋದು. ಸೊ ಹಾಗಾಗಿ ಎಲ್ಲ ಬಾಕ್ಸಲ್ಲೂ ಎಲ್ಲನೂ ಹಾಕಿ ಅವರು ಎಲ್ಲರದ್ದು ಸಪ್ರೇಟಾಗಿ ಹಾಕಬೇಕು ಲಂಚ್ ಬಾಕ್ಸು. ನಿಜ ಹೇಳಬೇಕಂದ್ರೆ ಒಂದು ಲಂಚ್ ಬಾಕ್ಸಸ್ ಪ್ರಿಪೇರ್ ಮಾಡಿ ಎಲ್ಲರದ್ದು ಬ್ಯಾಗಲ್ಲಿ ಹಾಕಲಿಕ್ಕೆ ನನಗೊಂದು 1/2 hour ಬೇಕಾಗುತ್ತೆ. ಮತ್ತು ಇದು ಕೂಡ ನೀರು, ವಾಟರ್ ಬಾಟ್ಲ್ ಹಾಕಬೇಕು. ಹಾಗೆ ಅವ್ರ ಬುಕ್ಸ್ ಎಲ್ಲ ನೋಡ್ಕೋಬೇಕು, ಪೆನ್ಸಿಲ್ ಬಾಕ್ಸು. ಬೆಳಿಗ್ಗೆ ಸ್ವಲ್ಪ ಎಷ್ಟೇ ನಾವು ಬೇಗ ಇದ್ರೂ ಇಲ್ಲ ಎಷ್ಟೇ ರೆಡಿ ಮಾಡಿಟ್ರು ಏನೋ ಒಂದು ಇದಾಗುತ್ತೆ ಬೆಳಿಗ್ಗೆನೇ. ಸೊ ನಾನು ಬೇಗ ಎಲ್ಲ ಫ್ರೂಟ್ಸು ಕಟ್ ಮಾಡಿಕೊಂಡು ಬಾಕ್ಸಿನಲ್ಲಿ ಹಾಕ್ತಾಯಿದ್ದೀನಿ. ಮಾರ್ನಿಂಗ್ ನನ್ನ ಹತ್ರ ಇಷ್ಟೇ ವಿಡಿಯೋ ಮಾಡಲಿಕ್ಕಾಗಿದ್ದು. ಅದಾಗಿದ್ದ ಮೇಲೆ ನಾನು ಡೈರೆಕ್ಟಾಗಿ ಈವ್ನಿಂಗ್ ನಾವು ಮನೆಗೆ ಬಂದಿದ್ದ ಮೇಲೆ ನನ್ನ ಕೆಲಸ ಎಲ್ಲ ಆಗಿದ ಮೇಲೆ ಇವ್ರನ್ನ ಸ್ವಲ್ಪ ಓದಿಸ್ತೀನಿ. ಇವಾಗ ಎಕ್ಸಾಮ್ಸ್ ಬರ್ತಾಯಿದೆ, ನೆಕ್ಸ್ಟ್ ಮಂತಿಂದ ಇವ್ರಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇವರಿಗೆ ಓದಿಸ್ಬೇಕು ಅಂತ ಹೇಳಿ ಅವರು ಡೈರಿ ಎಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಇಷ್ಟಾಗಿದ ಮೇಲೆ ಮಂಗಳವಾರ ಈವ್ನಿಂಗಿಂದನೇ ಸ್ವಲ್ಪ ಮಳೆ ಬರ್ತಾಯಿತ್ತು ಇಲ್ಲಿ. ಮತ್ತೆ ವೆದರ್ ಕೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು.
ಸೊ ಹಾಗಾಗಿ ಮತ್ತೇನು ನಾನು ವೀಡಿಯೋಸ್ನೆಲ್ಲ ಮಾಡಿರಲಿಲ್ಲ. ಇದು ನಾನು ಬುಧವಾರ ಬೆಳಿಗ್ಗೆ ಏನು ಮಾಡಿದ್ದೆ ಲಂಚ್ ಬಾಕ್ಸಸ್ಗೆ ಅಂತ ಹೇಳಿ ನಾನು ವೀಡಿಯೋನ ತಗೊಂಡಿದ್ದೆ. ನಾನು ಸಿಂಪಲ್ಲಾಗಿ ಲೆಮನ್ ರೈಸ್ ಮತ್ತು ಏನಂತಾರೆ ಶೀರಾ ಅಂತ ಹೇಳ್ತಾರಲ್ವ ನೀವು, ಏನಂತಾರೆ ಶೀರಾ ಅಂತ ಹೇಳ್ತಾರೆ, ಆಮೇಲೆ ರವಾ ಹಲ್ವಾ ಅಂತ ಹೇಳ್ತಾರೆ, ರವಾ ಕೇಸರಿ ಬಾತ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಮಾಡಿದ್ದೆ. ಕರಾವಳಿ ಸೈಡೆಲ್ಲ ಶೀರಾ ಅಂತಲೇ ಹೇಳೋದು. ಸೊ ಅದನ್ನು ಮತ್ತು ಲೆಮನ್ ರೈಸ್ ಮಾಡಿದ್ದೆ. ಏನಕ್ಕಂದರೆ ಲೆಮನ್ ರೈಸ್ ಕೊಟ್ಟಾಗ ಇವ್ರಿಗೆ ಏನೋ ಒಂದು ಸೈಡಲ್ಲಿ ಇಷ್ಟ ಆಗಿದ್ದು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಆ ಸ್ವೀಟನ್ನು ಕೂಡ ನಾನು ಮಾಡಿದ್ದೆ. ಚಿಕ್ಕವನಿಗೆ ಕೊಡಲಿಲ್ಲ, ಏನಕ್ಕಂದರೆ ಅವನಿಗೆ ಗ್ರೀನ್ ಆಗಿ ಎಲ್ಲೋ ಆಗಿ ಕಾಣಬಾರ್ದು ರೈಸು. ಸೊ ಹಾಗಾಗಿ ವೈಟ್ ರೈಸ್ಗನ್ನೇ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆ ಥರ ಮಾಡಿಕೊಡ್ತೀನಿ, ಅವನು ತಿಂದ್ಬಿಟ್ಟು ಬರ್ತಾನೆ ಅಂತ ಹೇಳಿ. ಶೌರ್ಯ ಆದರೆ ತಿಂದ್ಬಿಟ್ಟು ಬರ್ತಾನೆ. ಲೆಮನ್ ರೈಸು ಡೈಲಿ ಕೊಡಬಾರ್ದು, ಅದ್ರ ಜೊತೆ ಏನೋ ಒಂದು ಈ ಥರ ಇಂಟ್ರೆಸ್ಟಿಂಗ್ ಆಗಿ ಕೊಡಬೇಕು. ಅದಕ್ಕೋಸ್ಕರ ನಾನಿವಾಗ ರೈಸ್ನ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಮಾರ್ನಿಂಗ್ ಚಪಾತಿ ಮಾಡಲಿಕ್ಕೆ ಟೈಮ್ ಆಗುತ್ತೆ, ಮತ್ತು ಏನು ವೆಜಿಟೇಬಲ್ ಮಾಡಬೇಕು ಅಂತ ಹೇಳಿ ನನಗೆ ಐಡಿಯಾ ಬಂದಿರಲಿಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಲೆಮನ್ ರೈಸ್ ಮತ್ತು ಈ ಥರ ಒಂದು ಸ್ವೀಟ್ ಮಾಡಿಕೊಟ್ರೆ ಅವ್ರು ಇಂಟ್ರೆಸ್ಟಿಂಗಾಗಿ ತಿಂತಾರೆ ಅಂತ ಹೇಳಿ ನಾನು ಈ ಪ್ಲ್ಯಾನ್ ಮಾಡಿದೆ. ನೀವು ಕೂಡ ಏನಾದರೂ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೊಡಬೇಕಂತ ಹೇಳಿದರೆ ಈ ಥರ ಚಿತ್ರಾನ್ನ ಮಾಡಿಕೊಡ್ಬೋದು. ಇದನ್ನು ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ, ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ. ಮತ್ತು ಈ ಟೇಸ್ಟ್ ಏನಿದೆ ನಾನು ಇವಾಗ ಮಾಡ್ತಾ ಇರೋ ಈ ಚಿತ್ರಾನ್ನದ ಟೇಸ್ಟು ಬ್ಯಾಂಗ್ಳೂರಲ್ಲಿ ಚಿತ್ರಾನ್ನದ ಜೊತೆ ಕೊಕೊನಟ್ ಚಟ್ನಿ ಕೊಡ್ತಾರೆ. ಸೊ ಅದು ತುಂಬ ಒಳ್ಳೆ ಕಾಂಬಿನೇಷನ್ನು, ನಿಜ ಹೇಳಬೇಕಂದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಅದೇ ಥರನೇ ಇರುತ್ತೆ ಇದು. ಸೊ ಒಂದೇ ಒಂದು ಐಟಮ್ ನನ್ನ ಹತ್ರ ಇರಲಿಲ್ಲ. ಏನು ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಕರಿಬೇವು ನನ್ನ ಹತ್ರ ಇರಲಿಲ್ಲ. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ಇದನ್ನು. ಇಲ್ಲಿ ನಾನು ಯಾವಾಗ್ಲೂ ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ಯಾವುದಾದ್ರೂ ಆಗಿರ್ಬೋದು, ಅವಲಕ್ಕಿ ಹಾಗೆ ಯಾವುದೇ ಚಿತ್ರಾನ್ನ ಮಾಡಿದ್ರೂ ನಾನು ಕಡಲೆ ಬೀಜನ ಸ್ಟಾರ್ಟಿಂಗಲ್ಲಿ ಹುರಿದ್ಬಿಟ್ಟು ಅದನ್ನು ಎತ್ತಿಟ್ಕೊತೀನಿ. ಆವಾಗಲೇ ಅದು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಎತ್ತಿಟ್ಕೊಂಡು ಆಮೇಲೆ ನಾನು ಉಳಿದಿದ್ದೆಲ್ಲ ನೆಕ್ಸ್ಟು ಏನು ಒಗ್ಗರಣೆ ಹಾಕೋದಿದೆಯಾ ಏನಿದೆಯಾ ಅದನ್ನು ನಾನು ಮಾಡ್ತೀನಿ. ಸೊ ಒಗ್ಗರಣೆಗೆ ನಾನು ಏನಿಲ್ಲ, ಸಿಂಪಲ್ಲಾಗಿ ಇದು ಈ ಹಸಿಮೆಣ್ಸಿನ್ಕಾಯಿ ಏನಕ್ಕೆ ಫಸ್ಟ್ ಫ್ರೈ ಮಾಡಿಕೊಂಡೆ ಅಂದರೆ ಶೌರ್ಯಗೆ ಮಕ್ಕಳಿಗೆ ಕೊಡುವಾಗ ನಾನು ಏನು ಮಾಡ್ತೀನಿ, ಹಸಿಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ನನಗೆ ನನ್ನ ಹಸ್ಬೆಂಡ್ಗೆ ಬಾಕ್ಸಲ್ಲಿ ಹಾಕುವಾಗನೇ ಹಾಕ್ತೀನಿ. ಏನಕ್ಕಂದರೆ ಇದು ಒಂದೊಂದು ಸಲ ಕ್ರಷ್ ಆಗಿಬಿಟ್ಟು ಖಾರ ಆಗಿಬಿಡುತ್ತೆ. ಇದು ತುಂಬ ಖಾರ ಇತ್ತು. ಸೊ ಹಾಗಾಗಿ ಎರಡೆರಡು ಹಸಿಮೆಣಸಿನ್ಕಾಯಿನ ಸೈಡಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ, ನಮ್ಮ ಬಾಕ್ಸಿಗೆ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಳುವ ಅಂತ. ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ. ಈ ಚಿತ್ರಾನ್ನ ನಿಮಗೆ ಟ್ರಾವೆಲಿಂಗಲ್ಲಿ ಎಲ್ಲಾದರೂ ಟ್ರೈನಲ್ಲಿ ನಾವು ಹೋಗಬೇಕು, ದೂರ ಟ್ರಾವೆಲ್ ಮಾಡಬೇಕು ಅನ್ನುವಾಗ ನೀವು ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಈರುಳ್ಳಿ ಅದನ್ನೇನು ಹಾಕಲ್ಲ. ಸೊ ಇವಾಗ ನಾನು ಆ ಬೇಳೆಗಳನ್ನೆಲ್ಲ ಒಗ್ಗರಣೆ ಹಾಕಿದ ಮೇಲೆ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಶುಂಠಿ ಹಾಕಿದ್ದೀನಿ. ಹಾಗೆ ನನ್ನ ಹತ್ರ ಕರಿಬೇವು ಇರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕಿದ್ದೀನಿ. ಸೊ ಇದೊಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಸ್ವಲ್ಪನ ಆ ಥರನೇ ಎತ್ತಿಟ್ಕೊತೀನಿ, ಆಮೇಲೆ ಲಾಸ್ಟಲ್ಲಿ ಹಾಕಲಿಕ್ಕೆ. ಅದ್ರ ಜೊತೆ ನಾನಿವಾಗ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅದನ್ನು ಇದೇನು ಕಂಪಲ್ಸರಿ ಅಲ್ಲ, ಸೊ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇವಾಗಲೇ ನಾನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಇವಾಗ ಹಾಕ್ಕೊಳ್ತೀನಿ. ಆಮೇಲೆ ನಾವು ರೈಸ್ ಮಿಕ್ಸ್ ಮಾಡುವಾಗ ನಮಗೆ ಉಪ್ಪು ಬೇಕಾಗಿದ್ದರೆ ಆವಾಗ ನಾವು ಹಾಕೋಬೋದು. ನೀಟಾಗಿ ಇದು ಮಿಕ್ಸ್ ಆಗುತ್ತೆ. ಇದು ಬೇಗನೆ ಆಗುತ್ತೆ, ಏನಿಲ್ಲ, ಒಂದು 10 ಮಿನಿಟ್ಸಲ್ಲಿ ನಾವು ಚಿತ್ರಾನ್ನ ಮಾಡಿ ಮುಗಿಸ್ಬೋದು ರೈಸ್ ರೆಡಿ ಇದ್ದರೆ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು, ಆವಾಗಲೇ ಚಿತ್ರಾನ್ನ ಅನ್ನೋದು ಚೆನ್ನಾಗಿ ರೈಸ್ ಎಲ್ಲ ಉದುರುದುರಾಗಿ ನಾವು ಮಿಕ್ಸ್ ಮಾಡಿದಾಗ ನೀಟಾಗಿ ಇರುತ್ತೆ. ಇವಾಗ ನಾನು ಶೀರಾ ಮಾಡುವ ಅಂತ ಹೇಳಿ ಇದಿಟ್ಟಿದ್ದೀನಿ, ಬಾಣಲೆನ ಇಟ್ಟಿದ್ದೀನಿ ಕಾಯಲಿಕ್ಕೆ. ಫಸ್ಟ್ ಮೇನಾಗಿ ಶೀರಾ ಮಾಡಲಿಕ್ಕೆ ಏನು ಬೇಕಂತ ಹೇಳಿದರೆ ನಮಗೆ ರವೆ ಬೇಕಲ್ವಾ. ಸೊ ಆ ರವೆನ ಹುರ್ಕೋಬೇಕು ಅಂಥೇಳಿ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ, 1-2 ಸ್ಪೂನ್ ಆಗುವಷ್ಟು. ಬಟ್ ಇದು ತುಂಬ ಗಟ್ಟಿಯಾಗಿಬಿಟ್ಟಿದೆ, ನನಗೆ ತೆಗೆದುಬಿಟ್ಟು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಸೊ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನು ಒಂದೇ ಒಂದು ಕಪ್ ಆಗುವಷ್ಟು, ಒಂದು ಮೀಡಿಯಮ್ ಕಪ್ ಇರುತ್ತಲ್ವ ಅದರಲ್ಲಿ 1 ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ. ಸೊ ಇದಕ್ಕೆ ಮೇನ್ ಏನಪ್ಪ ಅಂತ ಹೇಳಿದ್ರೆ, ನಾನು ರವೆನ ಹೇಗೆ ಹುರ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಟೈಮಲ್ಲಿ ನಾವು ಹುರಿತೀವಿ ಅಂತ ಹೇಳಿ. ಇದೊಂದು ಕೆಲಸ ನನಗೆ ಲೆಂತಿ ಅಂತ ಅನಿಸಿತ್ತು. ನಾನು ಬೇಗ ಬೇಗ ಮಾಡಬೇಕು ಎಲ್ಲ ಐಟಮ್ಸ್, ಅಂದರೆ ಬೆಳಿಗ್ಗೆ ಬಾಕ್ಸ್ ನನಗೆ 6:45ಗೆಲ್ಲ ನನಗೆ ಆಗಬೇಕು ಅಂತ ನಾನು ಅಂದ್ಕೊತೀನಿ. ಒಂದೊಂದು ಸಲ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗಲೂ ರವೆ ಏನಾದರೂ ಹುರಿಯೋದಿದ್ರೆ ನೈಟೇ ಹುರಿದಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಕಿದ್ರೆ 1-2 ನಿಮಿಷ ಬಿಸಿ ಮಾಡ್ಕೋಬೋದು. ಅದೊಂದು ಆ ಥರ ಮಾಡ್ಕೋಬೋದು. ಈ ವಿಡಿಯೋ ಮಾಡ್ತಾ ಮಾಡ್ತಾ ನಾನೇನು ಮಾಡಿದೆ ಅಂದರೆ, ಹುರಿದಿರೋ ರವೆನ ತೆಗೆದು ಬೇರೆ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಆ ಥರ ಮಾಡಲ್ಲ, ಬಿಸಿನೀರನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೆ. ಮರ್ತೋಗ್ಬಿಟ್ಟು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಿದ್ನಲ್ವ, ಲೇಟ್ ಆಗುತ್ತೆ ಇದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಬೇಕು ಅನ್ನೋ ಗಡಿಬಿಡಿಯಲ್ಲಿ ರವೆ ಎಲ್ಲ ತೆಗೆದಿಟ್ಕೊಂಡೆ. ಅಂದರೆ ಉಪ್ಪಿಟ್ಟು ಮಾಡುವಾಗ ರವೆ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀವಲ್ವ, ಆ ಥರನೇ ಅಂದ್ಕೊಂಡು ನಾನು ವಾಪಸ್ ಅದು ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆ ಥರ ಮಾಡಲ್ಲ, ರವೆಗೆ ಏನು ಮಾಡ್ತೀನಿ ಅಂದರೆ ಬಿಸಿನೀರನ್ನು ಹಾಕಿಬಿಡ್ತೀನಿ. ಸರಿ, ಆಮೇಲೆ ಇರಲಿ ರವೆ ತೆಗೆದಿದ್ನಲ್ವ ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ಇದರಲ್ಲಿ ಡ್ರೈ ಫ್ರೂಟ್ಸು, ಅಂದರೆ ಏನೂ ಹಾಕಲಿಲ್ಲ, ಡ್ರೈ ಫ್ರೂಟ್ಸು ಗೋಡಂಬಿನೇ ಹಾಕಿದ್ದೆ. ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನನಗೆ ಅನ್ನಿಸ್ತಾಯಿತ್ತು ಒಂದೊಂದು ಸಲ ನಾವು ವಿಡಿಯೋ ಮಾಡೋ ಗಡಿಬಿಡಿಯಲ್ಲಿ ಎಷ್ಟೊಂದು ಇದನ್ನು ಮಾಡ್ತೀವಿ. ಒಂದೊಂದು ಸಲ ಮೊಬೈಲು ಬಿದ್ದೋಗುತ್ತೆ ಕೆಳಗಡೆ. ಒಂದು ವಿಡಿಯೋ ಶೂಟ್ ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಸೊ ಅದು ವರ್ಕಿಂಗು ಅವ್ರಿಗೆ, ಹಾಗೆ ಎಲ್ಲರಿಗೂ ಅಷ್ಟೇ, ಲೇಡೀಸ್ಗೆ ಮನೆಯಲ್ಲಿ ಬೇರೆ ಕೆಲಸನ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ತಲೆಯನ್ನು ಜಾಸ್ತಿ ಉಪಯೋಗಿಸ್ಕೋಬೇಕು. ಇವಾಗ ನಾನು ಈ ಗೋಡಂಬಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಮತ್ತೆ ರವೆನ ವಾಪಸ್ ಹಾಕಿ 1-2 ನಿಮಿಷ ಹುರ್ಕೊಂಡು, ಇವಾಗ ನಾನು ಇದಕ್ಕೆ ಕೇಸರಿಯನ್ನು ನೆನೆಸಿಟ್ಟಿದ್ದೆ. ನೋಡಿ, ಈ ಕೇಸರಿ ನಾನು ಮನಾಲಿ ಹೋಗಿದ್ದಾಗ ತೊಗೊಂಡು ಬಂದಿದ್ದು. ಅಲ್ಲಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ನಾವು ಮನಾಲಿ ಹೋಗಿದ್ದಾಗ ವೀಡಿಯೋಸ್ ಎಲ್ಲ ನನ್ನ ಹತ್ರ ಇದೆ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದ್ರದ್ದು ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರದ್ದು ಒಂದು ಎಕ್ಸ್ಪೀರಿಯೆನ್ಸು ನಮಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ವಿ, ಏನು ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ ಹೇಳಿ. ಹಾಗಾಗಿ ಆ ಟೈಮಲ್ಲಿ ನಮಗೆ ಏನಾಯ್ತಂದರೆ, ಅಲ್ಲಿ ಹಿಮ ಏನು ಇರಲಿಲ್ಲ, ಮಂಜು ಏನಂತಾರೆ ಏನದು ಐಸ್ ಏನೂ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಾವು ಹೋಗಿದಾಗ ಅಷ್ಟು ನಾವು ದೂರದಿಂದ ನೋಡ್ಲಿಕ್ಕೆ ಸಿಕ್ತು, ಬಟ್ ನಮಗೆ ಪ್ರಾಪರ್ ಐಸಲ್ಲಿ ಆಟ ಆಡೋದು ಅದೆಲ್ಲ ಏನೂ ಸಿಗಲಿಲ್ಲ. ಹೋಗಲಿ ಬಿಡು, ನಾವು ಇಲ್ಲೇ ಇರ್ತೀವಲ್ವ, ನೆಕ್ಸ್ಟ್ ಯಾವತ್ತಾದರೂ ಹೋಗ್ಬೋದು ಅಂತ ಹೇಳಿ ನಾವು ನಾರ್ಮಲಾಗಿ ಬಂದಿದ್ವಿ. ಬಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸಸ್ ಎಲ್ಲ ತುಂಬ ಅಂದರೆ ತುಂಬಾ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ರವೆಯನ್ನು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕಿದ್ದೀನಿ, ಹಾಗೆ ಹಾಲನ್ನು ಹಾಕಿದ್ದೀನಿ. ಹಾಲು ಒಂದೇ ಹಾಕಿದರೆ ಅಷ್ಟು ಟೇಸ್ಟಿ ಚೆನ್ನಾಗಿ ಬರಲ್ಲ. ಬಿಸಿನೀರು ಹಾಕಿದರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ, ಚೆನ್ನಾಗಿ ಒದಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಮೆತ್ತಗಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಸಕ್ಕರೆನೂ ಕೂಡ ಹಾಕಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ನಮಗೆ ಗಂಟು ಅನಿಸುತ್ತೆ, ಬಟ್ ಆಮೇಲೆ ತುಪ್ಪ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ಆ ಥರನೇ ಮಿಕ್ಸ್ ಮಾಡ್ತಾ ಅದು ನಮಗೆ ನೀಟಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ. ನಾನು ಇವತ್ತೇನೋ ಗೊತ್ತಿಲ್ಲ, ಈ ಕೇಸರಿಬಾತ್ ಮಾಡ್ತಾ ನನಗೆ ಹೇಗೆ ಮಾಡ್ತೀನಿ, ನಾನೇನೋ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾಯಿತ್ತು. ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಲ್ವ, ಸ್ವಲ್ಪ ಟೆನ್ಷನ್ ಆಗಿ ಏನೇನೋ ಮಾಡ್ತಾಯಿದ್ದೆ, ಯಾವಾಗ ಹಾಕಬೇಕು ಅಂತ ಅರ್ಥ ಆಗ್ತಿರಲಿಲ್ಲ. ಬೆಳಿಗ್ಗೆ ಬೇರೆ ಗಡಿಬಿಡಿ ಬೇರೆ, ಬಾಕ್ಸಸ್ ಮಾಡಬೇಕು, ಎಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಹೇಗಾಗಿರುತ್ತೆ ಅಂದರೆ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀನಲ್ವ, ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಹೋಗಬೇಕು. ಇವಾಗ ಫೈನಲಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು, ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಏನೂ ಇದಾಗಲಿಲ್ಲ. ಸೊ ಹಾಗೆ ನಾನು ರೈಸ್ಗೆ ಇವಾಗ ರೈಸು ಕೂಡ ಸ್ವಲ್ಪ ಕೂಲ್ ಆಗಿದ ಮೇಲೆ ನಾವು ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದು ನಾನು ಇದು ಮಾಡಿದ್ನಲ್ವ, ಚಿತ್ರಾನ್ನಕ್ಕೆ ರೆಡಿ ಮಾಡಿದ್ನಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಂಬೆಹಣ್ಣನ್ನು ನಾನು ಇವಾಗ ಸ್ಕ್ವೀಸ್ ಮಾಡ್ಕೊತೀನಿ. ಸೊ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಇದು ಚಿತ್ರಾನ್ನ ಅಂತಲೇ ಹೇಳ್ಬೋದು. ಲೆಮನ್ ರೈಸು ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಶೂಟ್ ಮಾಡೋದು, ಅದು ಕೆಲಸ ಮಾಡೋದು, ಅದು ನನಗೆ ಸ್ವಲ್ಪ ಇದು ಅನ್ನಿಸ್ತಾ ಇತ್ತು. ಸೊ ಏನೋ ಒಂದು ಮಾಡಿ ನಾನು ವಿಡಿಯೋ ರೆಕಾರ್ಡ್ನ ಕಂಪ್ಲೀಟ್ ಮಾಡಿದೆ.
ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತೀವಿ, ನೀವು ವೀಡಿಯೋ ನೋಡುವಾಗ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನನ್ನ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.